ಓಂ ಶ್ರೀ ಗುರುಭ್ಯೋ ನಮಃ. ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ಈ ವೆಂಕಟೇಶ ಆಚಾರ್ಯನ ನಮಸ್ಕಾರಗಳು. ಸ್ನೇಹಿತರೆ, ಜ್ಯೋತಿಷ ಶಾಸ್ತ್ರದ ಸೂಕ್ಷ್ಮಗಳನ್ನು ತಿಳಿದುಕೊಳ್ಳುವುದರಲ್ಲಿ ಇದುವರೆಗೆ ನಾವು ಹಲವಾರು ಸೂಕ್ಷ್ಮಗಳ ಪರಿಣಾಮಗಳನ್ನು ನೋಡಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ನವಾಂಶದ ಪ್ರಕಾರ ದಶಾಭುಕ್ತಿಗಳ ಫಲಗಳನ್ನು ಯಾವ ಯಾವ ಕಾಲ ಅಳತೆಯಲ್ಲಿ ನಮಗೆ ಸಿಕ್ಕುತ್ತದೆ ಎಂದು ನೋಡೋಣ. ನಾವು ನವಾಂಶ ಕುಂಡಲಿಯ ಬಗ್ಗೆ ತಿಳಿದುಕೊಳ್ಳುವ ವಿಡಿಯೋದಲ್ಲಿ ನವಾಂಶ ಕುಂಡಲಿಯಲ್ಲಿರುವ 3 ಮಂಡಲಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ನವಾಂಶ ಕುಂಡಲಿ ಬಗ್ಗೆ ಇರುವ ವಿಡಿಯೋವನ್ನು ನೀವು ನೋಡಲಿಲ್ಲವೆಂದರೆ ಕೆಳಗೆ ಆ ಲಿಂಕ್ ಅನ್ನು ಕೊಟ್ಟಿದ್ದೇನೆ, ಅದನ್ನು ನೋಡಿ ನವಾಂಶ ಕುಂಡಲಿಯ ಬಗ್ಗೆ ತಿಳಿದುಕೊಳ್ಳಿ. ಆವಾಗ ಈ ವಿಡಿಯೋದಲ್ಲಿ ನಾನು ಹೇಳುವ ಎಲ್ಲ ವಿಷಯಗಳು ನಿಮಗೆ ಅರ್ಥವಾಗುತ್ತದೆ. ನವಾಂಶ ಕುಂಡಲಿಯಲ್ಲಿರುವ 3 ಮಂಡಲಗಳು ಏನೆಂದರೆ, ಇಲ್ಲಿ ತೋರಿಸಿದ ಹಾಗೆ ಮೇಷ, ವೃಷಭ, ಮಿಥುನ ಮತ್ತು ಕಟಕ ರಾಶಿಗಳು ಸೇರಿದ ಮೇಷಮಂಡಲವಾಗುತ್ತದೆ. ಅದೇ ರೀತಿ ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ರಾಶಿಗಳು ಸೇರಿದು ಸಿಂಹ ಮಂಡಲವಾಗುತ್ತದೆ. ಅನಂತರ ಧನಸ್ಸು, ಮಕರ, ಕುಂಭ, ಮೀನ ರಾಶಿಗಳು ಸೇರಿದು ಧನುರ್ಮಂಡಲವಾಗುತ್ತದೆ. ಮತ್ತು ನಮ್ಮ ಒಬ್ಬೊಬ್ಬರಿಗೂ ಅವರವರ ಜಾತಕದ ಪ್ರಕಾರ ಜನ್ಮ ಲಗ್ನ ಯಾವುದು, ಜನ್ಮ ರಾಶಿ ಯಾವುದು ಎಂದು ಗೊತ್ತಿದೆ. ನಮ್ಮ ಜನ್ಮ ನಕ್ಷತ್ರ ಯಾವುದೋ ಅದರ ದಶಾಕಾಲ ನಾವು ಜನಿಸಿದ ದಿನದಿಂದ ಶುರುವಾಗಿ ನಡೆಯುತ್ತಿರುತ್ತದೆ. ಈ ಎಲ್ಲ ವಿವರಗಳನ್ನು ನನ್ನ ಹಿಂದಿನ ವಿಡಿಯೋಗಳನ್ನು ನೋಡಿ ನೀವು ತಿಳಿದುಕೊಳ್ಳಬಹುದು. ಉದಾಹರಣೆಗೆ, ನಮ್ಮ ಜನ್ಮ ನಕ್ಷತ್ರ ಪುನರ್ವಸು ನಕ್ಷತ್ರವಾಗಿದ್ದರೆ ನಾವು ಜನಿಸಿದ ದಿನದಿಂದ ಗುರುದಶ ಶುರುವಾಗಿ ನಡೆಯುತ್ತಿರುತ್ತದೆ. ಈ ಗುರುದಶ 16 ವರ್ಷಗಳ ಕಾಲ ನಡೆಯುತ್ತದೆ. ಆದರೆ ಎಲ್ಲರಿಗೂ ಪೂರ್ತಿ 16 ವರ್ಷಗಳ ಕಾಲ ನಡೆಯುವುದಿಲ್ಲ. ಜನಿಸುವಾಗ ನಮ್ಮ ಜನನ ಜಾತಕದಲ್ಲಿ ಚಂದ್ರ ಪುನರ್ವಸು ನಕ್ಷತ್ರದಲ್ಲಿ ಯಾವ ರೇಖಾಂಶದಲ್ಲಿ ಚಲಿಸುತ್ತಿದ್ದಾನೆ ಎಂದು ನೋಡಿ ಆ ಸ್ಥಿತಿಗೆ ತಕ್ಕಂಥದ್ದಾಗಿ 16 ವರ್ಷಗಳು ಅಥವಾ 10 ವರ್ಷಗಳು ಅಥವಾ 1 ವರ್ಷ ಕಾಲ ಎಂದು ಇರುತ್ತದೆ. ಈ ಗುರು ದಶ ಮುಗಿದಿದ ಕೂಡಲೇ ಮುಂದಿನ ದಶಾವಾದ ಶನಿ ದಶ ನಡೆಯುತ್ತದೆ. ಅದೇ ರೀತಿ ಮುಂದುವರಿದು ಇಲ್ಲಿ ತೋರಿಸಿದ ಹಾಗೆ ಬುಧ ದಶ, ಕೇತು ದಶ, ಶುಕ್ರ ದಶ ಎಂದು ನಮ್ಮ ಬಾಳಲ್ಲಿ ಒಂದೊಂದು ದಶಾಕಾಲಗಳು ನಡೆಯುತ್ತಿರುತ್ತದೆ. ಈ ಒಂದೊಂದು ದಶಾಕಾಲದಲ್ಲೂ ಬೇರೆ ಬೇರೆ ಫಲಗಳನ್ನು ಜಾತಕ ಅನುಭವಿಸುತ್ತಿರುತ್ತಾನೆ. ಅವನ ಬಾಲಪ್ರಾಯದಲ್ಲಿ ನಡೆಯುವ ಗ್ರಹದ ದಶಾಭುಕ್ತಿಗೆ ತಕ್ಕಂಥದ್ದಾಗಿ ಶಿಕ್ಷಣದಲ್ಲಿ ಫಲಗಳು, ಕುಮಾರ ಪ್ರಾಯದಲ್ಲಿ, ಯೌವನ ಪ್ರಾಯದಲ್ಲಿ, ಕುಟುಂಬಸ್ಥನಾದ ಪ್ರಾಯದಲ್ಲಿ, ವಯಸ್ಸಾದ ಪ್ರಾಯದಲ್ಲಿ ಎಂದು ಒಂದೊಂದು ಪ್ರಾಯದಲ್ಲೂ ಅವಾಗವಾಗ ನಡೆಯುತ್ತಿರುವ ದಶಾಭುಕ್ತಿಗಳ ಪ್ರಕಾರ ಫಲಗಳನ್ನು ಅನುಭವಿಸುತ್ತಿರುತ್ತಾನೆ. ಉದಾಹರಣೆಗೆ, ಇಲ್ಲಿ ನೀವು ನೋಡುವ ಜಾತಕದಲ್ಲಿ ಅವನಿಗೆ ವೃಷಭ ಲಗ್ನವಾಗಿರುತ್ತದೆ. ಶುಕ್ರ ಮೀನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಅವನಿಗೆ ಶುಕ್ರ ದಶ ನಡೆಯುವಾಗ ಅವನ ಲಗ್ನಕ್ಕೆ 11ನೇ ಮನೆಯಾದ ಮೀನ ರಾಶಿಯಲ್ಲಿ ಇರುವುದರಿಂದ ಲಾಭಸ್ಥಾನದ ಫಲಗಳು ಮತ್ತು ಲಗ್ನಾಧಿಪತಿಯಾಗಿ ಲಗ್ನಭಾವ ಫಲಗಳು ಮತ್ತು 6ನೇ ಮನೆಯ ಅಧಿಪತಿಯಾಗಿ ಋಣ, ರೋಗ, ಶತ್ರು ಸ್ಥಾನದ ಫಲಗಳನ್ನು ಆ 20 ವರ್ಷಗಳ ದಶಾಕಾಲದಲ್ಲಿ ಕೊಡುತ್ತಾನೆ ಎಂದು ಸಾಮಾನ್ಯವಾಗಿ ಎಲ್ಲರೂ ಹೇಳುತ್ತಾರೆ. ಆದರೆ ನಡೆಯುವ ಫಲಗಳು ಬೇರೆ ಒಂದಾಗಿರುತ್ತದೆ. ಅದಕ್ಕೆ ಕಾರಣ ಶುಕ್ರ ತನ್ನ ದಶಾಕಾಲದ ಫಲಗಳನ್ನು ನವಾಂಶ ಕುಂಡಲಿಯ ಪ್ರಕಾರವೇ ಕೊಡುತ್ತಾನೆ ಎನ್ನುವುದೇ ನಿಜ. ಈ ದಶಾಭುಕ್ತಿಗಳು ಅವನ ನವಾಂಶ ಕುಂಡಲಿಯ ಪ್ರಕಾರ ಅವನು ಯಾವ ರೀತಿಯಾದ ಫಲಗಳನ್ನು ಅನುಭವಿಸುತ್ತಾನೆ ಎಂದು ತಿಳಿದುಕೊಳ್ಳುವುದೇ ಇವತ್ತಿನ ವಿಡಿಯೋದ ಉದ್ದೇಶ. ಈ ಹಿಂದೆ ನಾನು ತಿಳಿಸಿದ ಹಾಗೆ ನವಾಂಶ ಕುಂಡಲಿಯಲ್ಲಿರುವ 3 ಮಂಡಲಗಳಲ್ಲಿ ಮೇಷಮಂಡಲವನ್ನು ನೋಡೋಣ. ಮೇಷಮಂಡಲದಲ್ಲಿ ಕೇತು, ಚಂದ್ರ, ಗುರುವಿನ 9 ನಕ್ಷತ್ರಗಳ 36 ಪಾದಗಳು ಸ್ಥಿತವಾಗಿರುತ್ತವೆ. ಅಂದರೆ 1ನೇ ಪಾದ ಮೇಷರಾಶಿಯಲ್ಲೂ, 2ನೇ ಪಾದ ವೃಷಭ ರಾಶಿಯಲ್ಲೂ, 3ನೇ ಪಾದ ಮಿಥುನ ರಾಶಿಯಲ್ಲೂ, 4ನೇ ಪಾದ ಕಟಕ ರಾಶಿಯಲ್ಲೂ ಸ್ಥಿತವಾಗಿರುತ್ತವೆ. ಅಂದರೆ ಒಂದು ವ್ಯಕ್ತಿ ಕೇತುವಿನ ಅಶ್ವಿನಿ, ಮಖ, ಮೂಲ ಅಥವಾ ಚಂದ್ರನ ರೋಹಿಣಿ, ಹಸ್ತ, ಶ್ರವಣ ಅಥವಾ ಗುರುವಿನ ಪುನರ್ವಸು, ವಿಶಾಖ, ಪೂರ್ವಭದ್ರ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿದರೆ ನವಾಂಶದಲ್ಲಿ 1ನೇ ಪಾದವನ್ನು ಗುರುತಿಸುವ ಮೇಷಮಂಡಲದ ಮೇಷರಾಶಿಯಲ್ಲಿ ನಮೂದಿಸಬೇಕು.
ಎರಡನೇ ಪಾದವಾಗಿದ್ದರೆ ನವಾಂಶದಲ್ಲಿ ವೃಷಭ ರಾಶಿಯಲ್ಲೂ, ಮೂರನೇ ಪಾದವಾಗಿದ್ದರೆ ಮಿಥುನ ರಾಶಿಯಲ್ಲೂ, ನಾಲ್ಕನೇ ಪಾದವಾಗಿದ್ದರೆ ಕಟಕ ರಾಶಿಯಲ್ಲೂ ನಮೂದಿಸಬೇಕು. ಅದೇ ರೀತಿ ಒಂದು ವ್ಯಕ್ತಿಗೆ ಶುಕ್ರ, ಕುಜ, ಶನಿಯ ನಕ್ಷತ್ರಗಳ 4 ಪಾದಗಳಲ್ಲಿ ಜನಿಸಿದ್ದರೆ ಸಿಂಹಮಂಡಲದ 4 ರಾಶಿಗಳಲ್ಲಿ ನಮೂದಿಸಬೇಕು. ಅದೇ ರೀತಿ ಸೂರ್ಯ, ರಾಹು, ಬುಧನ ನಕ್ಷತ್ರಗಳ 4 ಪಾದಗಳಲ್ಲಿ ಜನಿಸಿದರೆ ಧನುಸು ಮಂಡಲದ 4 ರಾಶಿಗಳಲ್ಲಿ ನಮೂದಿಸಬೇಕು. ಈ ರೀತಿ ನಿಮ್ಮ ಜನನ ಜಾತಕದಲ್ಲಿರುವ ಎಲ್ಲ ಗ್ರಹಗಳನ್ನು ನವಾಂಶ ಕುಂಡಲಿಯಲ್ಲಿ ನಮೂದಿಸಿದ ಮೇಲೆ ನಿಮ್ಮ ನವಾಂಶ ಕುಂಡಲಿ ತಯಾರಾಗಿರುತ್ತದೆ. ಇವಾಗ ನಿಮಗೆ ಯಾವ ದಶ ನಡೆಯುತ್ತದೆ ಎಂದು ನಿಮ್ಮ ದಶಾಕಾಲಗಳನ್ನು ಸೂಚಿಸುವ ಪಟ್ಟಿಯನ್ನು ಇಟ್ಟು ಗುರುತಿಸಿಕೊಳ್ಳಿ. ಉದಾಹರಣೆಗೆ, ನಿಮಗೆ ಶುಕ್ರ ದಶ 2020ನೇ ವರ್ಷದಲ್ಲಿ ಶುರುವಾಗಿದ್ದರೆ ಆ 20 ವರ್ಷಗಳ ಕಾಲ ಶುಕ್ರದಶ 2040ನೇ ವರ್ಷದವರೆಗೆ ನಡೆಯುತ್ತಿರುತ್ತದೆ. ಈ 20 ವರ್ಷಗಳ ಕಾಲ ಪೂರ್ತಿಯಾಗಿ ಶುಕ್ರ ತನ್ನ ನಿಯಂತ್ರಣದಲ್ಲಿರುವ ಫಲಗಳನ್ನು ಮಾತ್ರ ಕೊಡುತ್ತಾನೆ ಎಂದು ಹೇಳುವುದಕ್ಕಾಗುವುದಿಲ್ಲ. ಕಾರಣ ಏನು ಅಂತ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ನವಾಂಶ ಕುಂಡಲಿಯಲ್ಲಿ ಶುಕ್ರನ ನಕ್ಷತ್ರಗಳಾದ ಭರಣಿ, ಹುಬ್ಬ, ಪೂರ್ವಾಷಾಢದ 4 ಪಾದಗಳು ಸಿಂಹ ಮಂಡಲದಲ್ಲಿ ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ಎಂದು 4 ರಾಶಿಗಳಲ್ಲಿ ಇರುತ್ತವೆ ಎಂದು ನೀವು ತಿಳಿದುಕೊಂಡಿರಬಹುದು. ಶುಕ್ರನ 20 ವರ್ಷಗಳ ದಶಾಕಾಲ ಯಾವಾಗಲೂ ನವಾಂಶ ಕುಂಡಲಿಯ ಪ್ರಕಾರ ಸಿಂಹಮಂಡಲದಲ್ಲೇ ಶುರುವಾಗುತ್ತದೆ ಎನ್ನುವುದೇ ನಿಯಮ. ಇದನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಿ. ಅಂದರೆ ಶುಕ್ರ ದಶಾಕಾಲದ 20 ವರ್ಷಗಳ ಕಾಲದಲ್ಲಿ 20 ವರ್ಷಗಳ ಕಾಲವನ್ನು 4 ಭಾಗಗಳಾಗಿ ಮಾಡಿ ಮೊದಲನೇ 5 ವರ್ಷಗಳ ಕಾಲ ಶುಕ್ರ ನವಾಂಶದಲ್ಲಿ ಸಿಂಹ ರಾಶಿಯಲ್ಲಿದ್ದರೆ ಏನೇನು ಫಲಗಳನ್ನು ಕೊಡುತ್ತಾನೋ ಅದಕ್ಕೆ ತಕ್ಕಂಥದ್ದಾಗಿ ಜಾತಕನ ಬಾಳು ಇರುತ್ತದೆ ಎಂದು ನಿರ್ಧರಿಸಬೇಕು. ಇಲ್ಲಿ ಉದಾಹರಣೆಗೆ ರಾಶಿ ಕುಂಡಲಿಯಲ್ಲಿರುವ ಶುಕ್ರನ ಸ್ವಕ್ಷೇತ್ರಗಳಾದ 1ನೇ ಮತ್ತು 6ನೇ ಮನೆಯ ಕಾರಕತ್ವ ಫಲಗಳನ್ನು ತನ್ನ ದಶಾಕಾಲದಲ್ಲಿ ಸೇರಿಸಿಕೊಳ್ಳುತ್ತಾನೆ ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅದೇ ರೀತಿ ಮುಂದಿನ 5 ವರ್ಷಗಳ ಕಾಲ ಶುಕ್ರ ನವಾಂಶ ಕುಂಡಲಿಯಲ್ಲಿ ಕನ್ಯಾ ರಾಶಿಯಲ್ಲಿದ್ದರೆ ಏನೇನು ಫಲಗಳನ್ನು ಕೊಡುತ್ತಾನೋ ಅದಕ್ಕೆ ತಕ್ಕಂಥದ್ದಾಗಿ ಜಾತಕನ ಬಾಳು ಇರುತ್ತದೆ. ಮುಂದಿನ 5 ವರ್ಷಗಳ ಕಾಲ ಶುಕ್ರ ನವಾಂಶ ಕುಂಡಲಿಯಲ್ಲಿ ತುಲಾ ರಾಶಿಯಲ್ಲಿದ್ದರೆ ಏನೇನು ಫಲಗಳನ್ನು ಕೊಡುತ್ತಾನೆ ಎಂದು ನೋಡಿ ಅದಕ್ಕೆ ತಕ್ಕಂಥದ್ದಾಗಿ ಜಾತಕನ ಬಾಳು ಇರುತ್ತದೆ. ಕೊನೆಯ 5 ವರ್ಷಗಳ ಕಾಲ ಶುಕ್ರ ನವಾಂಶ ಕುಂಡಲಿಯಲ್ಲಿ ಇರುವ ವೃಶ್ಚಿಕ ರಾಶಿಯಲ್ಲಿ ಇದ್ದರೆ ಏನೇನು ಫಲಗಳನ್ನು ಕೊಡುತ್ತಾನೋ ಅದಕ್ಕೆ ತಕ್ಕಂಥದ್ದಾಗಿ ಜಾತಕನ ಬಾಳು ಇರುತ್ತದೆ. ಇದರಲ್ಲಿ ಪ್ರಮುಖವಾಗಿ ಅವರವರ ಜನ್ಮ ಲಗ್ನಕ್ಕೆ ತಕ್ಕ ಶುಕ್ರ ದಶಾ ಕಾಲದ ಮೊದಲನೇ 5 ವರ್ಷಗಳ ಕಾಲ ಫಲಗಳನ್ನು ನಿರ್ಧರಿಸುವ ನವಾಂಶದ ಸಿಂಹ ರಾಶಿ ಎಷ್ಟನೇ ಭಾವವಾಗಿ ಇರುತ್ತದೆ ಎಂದು ನೋಡಿ ಅದಕ್ಕೆ ತಕ್ಕಂಥದಾದ ಫಲಗಳನ್ನು ನಿರ್ಧರಿಸಬೇಕು. ಉದಾಹರಣೆ, ಜಾತಕದಲ್ಲಿರುವ ವ್ಯಕ್ತಿಗೆ ವೃಷಭ ರಾಶಿ ಜನ್ಮ ಲಗ್ನವಾಗಿ ಅವನಿಗೆ ಶುಕ್ರ ದಶ ನಡೆಯುವಾಗ ಮೊದಲನೇ 5 ವರ್ಷಗಳ ಕಾಲ ಯಾವ ಯಾವ ಫಲಗಳನ್ನು ಕೊಡುತ್ತವೆ ಎಂದು ನೋಡೋಣ. ನವಾಂಶ ಕುಂಡಲಿಯ ಸಿಂಹ ರಾಶಿ ಅವನ ಮೊದಲನೆಯ 5 ವರ್ಷಗಳ ಕಾಲ ಫಲಗಳನ್ನು ನಿರ್ಧರಿಸುತ್ತದೆ. ಸಿಂಹ ರಾಶಿ ಕಾಲಪುರುಷನಿಗೆ 5ನೇ ಮನೆಯಾಗಿ 5ನೇ ಮನೆಯ ಕಾರಕತ್ವಗಳಾದ ಪೂರ್ವ ಪುಣ್ಯಗಳಿಂದ ಆದಾಯ, ಪುತ್ರ ಭಾಗ್ಯ, ಕುಟುಂಬದ ಹಿರಿಯವರೊಟ್ಟಿಗೆ ಒಳ್ಳೆ ಅನುಕೂಲವಾದ ಹೊಂದಾಣಿಕೆ, ಕಾರ್ಯಗಳಲ್ಲಿ ಜಯ ಎನ್ನುವ ಫಲಗಳು ನಡೆಯುತ್ತದೆ. ಪ್ರೇಮ ವಿಷಯದಲ್ಲಿ ಸಮಸ್ಯೆಗಳಾಗಬಹುದು. ಅದೇ ಸಮಯ ಪುತ್ರರಿಗಾಗಿ ಹಣಕಾಸು ಖರ್ಚು ಮಾಡಬೇಕಾಗಿರುತ್ತದೆ. ಪೂರ್ವಿಕ ಆಸ್ತಿಗಳಿಗಾಗಿ ಖರ್ಚು ಇರುತ್ತದೆ. ಕಾರಣ ವೃಷಭ ಲಗ್ನಕ್ಕೆ 4ನೇ ಮನೆಯಾದ ಸಿಂಹ ರಾಶಿ ವ್ಯಯಸ್ಥಾನವಾಗೂ ಕೆಲಸ ಮಾಡುತ್ತದೆ ಮತ್ತು ವೃಷಭ ಲಗ್ನಕ್ಕೆ ಸುಖ ಸ್ಥಾನವಾದ ಸಿಂಹ ರಾಶಿಯಿಂದ ಶುಕ್ರದಶ ಶುರುವಾಗುವುದರಿಂದ ಎಲ್ಲ ರೀತಿಯಾದ ಸುಖಗಳನ್ನು ನೀಡುತ್ತಾನೆ. ಭೂಮಿ, ಮನೆ, ವಾಹನಗಳಿಂದ ಆದಾಯ ಮತ್ತು ಸುಖ ಎನ್ನುವ ಫಲಗಳು ಇರುತ್ತದೆ. ಬಾಲಪ್ರಾಯದವರಿಗೆ ಒಳ್ಳೆ ರೀತಿಯಾದ ಮೂಲಭೂತ ಶಿಕ್ಷಣ, ತಾಯಿಯ ಪ್ರೀತಿ, ವಿಶ್ವಾಸ ಎನ್ನುವ ಫಲಗಳು ಇರುತ್ತದೆ. ಲಾಭಾಧಿಪತಿಯಾದ ಶುಕ್ರ ಕಾಲಪುರುಷನ ಧನಸ್ಥಾನಾಧಿಪತಿಯಾಗಿ ಇರುವುದರಿಂದ ಒಳ್ಳೆ ಧನ ಲಾಭಗಳು ಇರುತ್ತದೆ. ಗಂಡ ಹೆಂಡತಿಯೊಳಗೆ ಒಳ್ಳೆ ಬಾಂಧವ್ಯ ಇರುತ್ತದೆ. ಹೆಂಡತಿಯಿಂದ ಆದಾಯ ಇರುತ್ತದೆ. ಈ ಫಲಗಳ ಜೊತೆ ಜನನ ಜಾತಕದಲ್ಲಿ ಶುಕ್ರ ಸ್ಥಿತವಾಗಿರುವ ಸ್ಥಿತಿಗೆ ತಕ್ಕಂಥದ್ದಾಗಿ 1, 6ನೇ ಮನೆಯ ಫಲಗಳನ್ನು ದಶಾಭುಕ್ತಿ ಕಾಲದ ಫಲಗಳೊಟ್ಟಿಗೆ
ಕೊಡುತ್ತಾನೆ. ಅದೇ ರೀತಿ ಜನನ ಜಾತಕದಲ್ಲಿ ಶುಕ್ರನ ಬಲವನ್ನು ನಿರ್ಧರಿಸಿ ಇಟ್ಟುಕೊಳ್ಳಬೇಕು. ಶುಕ್ರನ ಸ್ಥಿತಿಗೆ ತಕ್ಕಂತದಾಗಿ ಫಲಗಳಲ್ಲಿ ಏರಿಳಿತಗಳು ಇರುತ್ತದೆ. ಈ ಮಿಶ್ರಿತ ಫಲಗಳಲ್ಲಿ ಯಾವ ಫಲ ಬಲವಾಗಿದೆ ಎಂದು ನೋಡಿ ನಿರ್ಧರಿಸಬೇಕು. ನವಾಂಶ ಕುಂಡಲಿಯ ಕನ್ಯಾ ರಾಶಿ ಅವನ 2ನೇ 5 ವರ್ಷಗಳ ಕಾಲ, ಅಂದರೆ 5 ವರ್ಷದಿಂದ 10 ವರ್ಷದವರೆಗೆ ನಡೆಯುವ ಫಲಗಳನ್ನು ನಿರ್ಧರಿಸುತ್ತದೆ. ಕನ್ಯಾ ರಾಶಿ ಕಾಲಪುರುಷನಿಗೆ 6ನೇ ಮನೆಯಾಗಿ 6ನೇ ಮನೆಯ ಕಾರಕತ್ವಗಳಾದ ಒಳ್ಳೆ ಕೆಲಸ, ಪುತ್ರರಿಂದ ಆದಾಯ, ಆರೋಗ್ಯದಲ್ಲಿ ಕೊರತೆ, ರೋಗಗಳಿಗಾಗಿ ಹಣ ಖರ್ಚು ಮಾಡುವುದು, ಸಾಲ ತಗೊಳ್ಳೋದು, ಆಧ್ಯಾತ್ಮಿಕ ವಿಷಯಗಳಿಂದ ವೆಚ್ಚ, ಬರಬೇಕಾಗಿದ್ದ ಹಣ ಬರುವುದು, ಹೆಂಡತಿಯ ಚಿಕಿತ್ಸೆಗಳಿಗಾಗಿ ಖರ್ಚು ಮಾಡುವುದು ಎನ್ನುವ ಫಲಗಳು ನಡೆಯುತ್ತದೆ. ಕಾಲಪುರುಷನ 7ನೇ ಮನೆಗೆ ವ್ಯಯಸ್ಥಾನವಾಗಿ ಕನ್ಯಾ ರಾಶಿ ಬರುತ್ತದೆ. ಅದರಿಂದ ಕೋರ್ಟು ಕೇಸುಗಳಿಗಾಗಿ ಹಣ ಖರ್ಚು ಮಾಡುವುದು, ಉದ್ಯೋಗಕ್ಕೆ ಸಂಬಂಧಿಸಿದ ಹಣ ಖರ್ಚು ಇರುತ್ತದೆ. ಈ ವೆಚ್ಚಗಳು ಶುಕ್ರ ದಶಾದಲ್ಲಿ ನಡೆಯುವ ಭುಕ್ತಿಗಳ ಪ್ರಕಾರ ಇರುತ್ತದೆ. ನವಾಂಶ ಕುಂಡಲಿಯ ತುಲಾ ರಾಶಿ ಅವನ 3ನೇ 5 ವರ್ಷಗಳ ಕಾಲ, ಅಂದರೆ 10 ವರ್ಷದಿಂದ 15 ವರ್ಷದವರೆಗೆ ನಡೆಯುವ ಫಲಗಳನ್ನು ನಿರ್ಧರಿಸುತ್ತದೆ. ತುಲಾ ರಾಶಿ ಕಾಲಪುರುಷನಿಗೆ 7ನೇ ಮನೆಯಾಗಿ 7ನೇ ಮನೆಯ ಕಾರಕತ್ವಗಳಾದ ಗಂಡ ಅಥವಾ ಹೆಂಡತಿ, ಪಾಲುದಾರರು ಸಂಬಂಧಿಸಿದ ಫಲಗಳನ್ನು ಕೊಡುತ್ತದೆ. ವೃಷಭ ಲಗ್ನಕ್ಕೆ 6ನೇ ಮನೆಯಾಗಿ ತುಲಾ ರಾಶಿ ಬರುವುದರಿಂದ ಗಂಡ ಹೆಂಡತಿಯರೊಳಗೆ ಅಥವಾ ಪಾಲುದಾರರೊಳಗೆ ಮನಸ್ತಾಪಗಳು, ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ. ತಾತ್ಕಾಲಿಕ ಪ್ರತ್ಯೇಕತೆ ಉಂಟಾಗಬಹುದು. ಎದುರು ಸದಸ್ಯರಿಂದ ಆದಾಯ ಇರುತ್ತದೆ. ನವಾಂಶ ಕುಂಡಲಿಯ ವೃಶ್ಚಿಕ ರಾಶಿ ಅವನ 4ನೇ 5 ವರ್ಷಗಳ ಕಾಲ, ಅಂದರೆ 15 ವರ್ಷದಿಂದ 20 ವರ್ಷದವರೆಗೆ ನಡೆಯುವ ಫಲಗಳನ್ನು ನಿರ್ಧರಿಸುತ್ತದೆ. ಇದು 20 ವರ್ಷಗಳ ಶುಕ್ರ ದಶಾ ಕಾಲದ ಕೊನೆಯ 5 ವರ್ಷಗಳ ಕಾಲ ಫಲಗಳನ್ನು ನಿರ್ಧರಿಸುತ್ತದೆ. ಈ ಕಾಲದಲ್ಲಿ ವೃಶ್ಚಿಕ ರಾಶಿ ಕಾಲಪುರುಷನ 8ನೇ ಮನೆಯಾಗಿದ್ದರಿಂದ ಹಣಕಾಸಿನ ವ್ಯವಸ್ಥೆಗಳಲ್ಲಿ ಕೆಲವು ಅಪಮಾನಗಳು, ಕೆಟ್ಟ ಹೆಸರು, ದೀರ್ಘಕಾಲದ ರೋಗಗಳು, ತಂದೆಗೆ ಅಥವಾ ಮಾವನವರಿಗೆ ಖರ್ಚು ಮಾಡುವ ಸ್ಥಿತಿ ಉಂಟಾಗುವ ಸಾಧ್ಯತೆ ಇರುತ್ತದೆ. ಕೆಲವು ಸಮಯಗಳಲ್ಲಿ ತಾಯಿಗೂ ಕೆಲವು ಚಿಕಿತ್ಸೆಗಳಿಂದ ಹಣ ಖರ್ಚು ಮಾಡಬೇಕಾಗಿರುತ್ತದೆ. ಕಾರಣ ವೃಶ್ಚಿಕ ರಾಶಿಗೆ ತ್ರಿಕೋಣ ಭಾವಗಳಾದ ಮೀನ ಮತ್ತು ಕಟಕ ರಾಶಿಗಳ ಕಾರಕತ್ವ ಫಲಗಳನ್ನು ಅನುಭವಿಸಬೇಕಾಗಿರುತ್ತದೆ. ಮೀನರಾಶಿ ಕಾಲಪುರುಷನಿಗೆ ವ್ಯಯಸ್ಥಾನವಾಗುವುದರಿಂದ ಕಟಕ ರಾಶಿ ಕಾಲಪುರುಷನಿಗೆ 4ನೇ ಮನೆಯಾಗಿ ತಾಯಿಯನ್ನು ಗುರುತಿಸುವ ಭಾವಗಳಾಗುತ್ತದೆ. ಅದೇ ರೀತಿ ವೃಶ್ಚಿಕ ರಾಶಿ ಅವನ ವೃಷಭ ಲಗ್ನಕ್ಕೆ 7ನೇ ಮನೆಯಾಗುವುದರಿಂದ ವಿವಾಹ ಸಂಬಂಧಿಸಿದ ಫಲಗಳು ಮತ್ತು 2ನೇ ಪುತ್ರ ಭಾಗ್ಯ ಎಂದು ಅವನ ವಯಸ್ಸಿಗೆ ತಕ್ಕಂತದಾಗಿ ಫಲಗಳು ನಡೆಯುತ್ತದೆ. ಕಾಲಪುರುಷನ 10ನೇ ಮನೆಯಾದ ಕರ್ಮಸ್ಥಾನ ಎನ್ನುವ ಮಕರ ರಾಶಿಗೆ 11ನೇ ಮನೆಯಾಗಿ ವೃಶ್ಚಿಕ ರಾಶಿ ಬರುವುದರಿಂದ ವೃತ್ತಿಗಳಲ್ಲಿ ಅಭಿವೃದ್ಧಿ, ಹೊಸ ಪಾಲುದಾರರು ಸೇರುವಿಕೆ, ವೃತ್ತಿಯಲ್ಲಿ ಬಂಡವಾಳ ಹಾಕುವುದು ಎನ್ನುವ ಫಲಗಳು ನಡೆಯುತ್ತದೆ. ಸ್ನೇಹಿತರೆ, ಈ ರೀತಿ ಭುಕ್ತಿನಾಥ ಯಾರು ಅಂತ ನೋಡಿ, ನವಾಂಶದಲ್ಲಿ ಆ ಗ್ರಹದ ಮಂಡಲ ಯಾವುದು ಅಂತ ನೋಡಿ, ಆ ಭುಕ್ತಿ ಕಾಲವನ್ನು ವಿಂಗಡಿಸಿ ಭುಕ್ತಿ ಕಾಲದ ಫಲಗಳನ್ನು ನಿರ್ಧರಿಸಬಹುದು. ಉದಾಹರಣೆಗೆ ಶುಕ್ರದಶಾ ಕಾಲದಲ್ಲಿ ಗುರುವಿನ ಭುಕ್ತಿ 32 ತಿಂಗಳು ಕಾಲ ನಡೆಯುತ್ತದೆ. ಅಂದರೆ ಗುರುವಿನ ಭುಕ್ತಿ ಕಾಲವನ್ನು ಗುರುತಿಸುವ ಮೇಷ ಮಂಡಲದ 4 ರಾಶಿಗಳಲ್ಲಿ ಒಂದೊಂದು ರಾಶಿಯಲ್ಲೂ 8 ತಿಂಗಳುಗಳ ಕಾಲ ಗುರುವಿನ ಫಲಗಳನ್ನು ಶುಕ್ರನ ಫಲಗಳ ಜೊತೆ ಕೊಡುತ್ತಾನೆ. ಇದನ್ನು ನಿಧಾನವಾಗಿ ವಿಶ್ಲೇಷಣೆ ಮಾಡಿ ಫಲಗಳನ್ನು ನಿರ್ಧರಿಸಿದರೆ ಅತಿ ಉತ್ತಮವಾದ ಫಲಗಳನ್ನು ಕಾಣಬಹುದು. ಕೆಲವರಿಗೆ ಕೇತು ದಶ, ಚಂದ್ರ ದಶ, ಗುರು ದಶ ನಡೆಯುವಾಗ ನವಾಂಶ ಕುಂಡಲಿಯ ಮೇಷ ಮಂಡಲದಲ್ಲಿ ಮೇಷ, ವೃಷಭ, ಮಿಥುನ, ಕಟಕ ರಾಶಿಯಲ್ಲಿ ಕೇತು, ಚಂದ್ರ ಅಥವಾ ಗುರು ಇದ್ದು ದಶ ನಡೆಸುತ್ತಾರೆ ಎಂದು ಊಹಿಸಿಕೊಂಡು ಈ ವ್ಯಕ್ತಿಯ ಜನ್ಮ ಲಗ್ನಕ್ಕೆ ಈ 4 ಮನೆಗಳು ಯಾವ ಯಾವ ಭಾವಗಳಾಗಿ ಬರುತ್ತವೆ ಎಂದು ನೋಡಿ ನಡೆಯುವ ಫಲಗಳನ್ನು ನಿರ್ಧರಿಸಬೇಕು. 7 ವರ್ಷ ಕಾಲ ಕೇತುವಿನ ದಶಾದಲ್ಲಿ ಮೊದಲನೇ 1.25 ವರ್ಷ ಕಾಲ ನವಾಂಶ ಕುಂಡಲಿಯ ಮೇಷರಾಶಿಯಲ್ಲಿ ಕೇತು ಇರುವುದಾಗಿ ಊಹಿಸಿಕೊಂಡು ಜನ್ಮ ಲಗ್ನಕ್ಕೆ ಯಾವ ಭಾವವಾಗಿ ನವಾಂಶದ ಮೇಷ ಬರುತ್ತದೆ ಎಂದು ಪರಿಗಣಿಸಿ ಫಲಗಳನ್ನು ನಿರ್ಧರಿಸಬೇಕು.
ಇದೇ ರೀತಿ ಉಳಿದ 3 ರಾಶಿಗಳಲ್ಲೂ ಒಂದೊಂದರಲ್ಲೂ 1.25 ವರ್ಷಗಳ ಕಾಲ ಇದ್ದರೆ ಏನೇನು ಫಲಗಳನ್ನು ಕೊಡುತ್ತಾನೆ ಎಂದು ನಿರ್ಧರಿಸಬೇಕು. ಇಲ್ಲಿ ಕೊಟ್ಟಿರೋ ಪಟ್ಟಿಯಲ್ಲಿ ಯಾವ ರಾಶಿಯಲ್ಲಿ ಯಾವ ಗ್ರಹದ ದಶಾಕಾಲ ಎಷ್ಟು ವರ್ಷ ಕಾಲ ನಡೆಯುತ್ತೆ ಎಂದು ನೋಡಬಹುದು. ಶುಕ್ರದಶ ಮುಗಿದ ಕೂಡಲೇ ಸೂರ್ಯದಶ 6 ವರ್ಷ ಕಾಲದಲ್ಲಿ ಧನುರ್ ರಾಶಿಯಲ್ಲಿ 1.5 ವರ್ಷ, ಮಕರ ರಾಶಿಯಲ್ಲಿ 1.5 ವರ್ಷ, ಕುಂಭ ರಾಶಿಯಲ್ಲಿ 1.5 ವರ್ಷ ಮತ್ತು ಮೀನ ರಾಶಿಯಲ್ಲಿ 1.5 ವರ್ಷ ಸೂರ್ಯ ಇದ್ದು ದಶ ನಡೆಸುತ್ತಾನೆ ಎಂದು ಊಹಿಸಿಕೊಂಡು ಈ ವ್ಯಕ್ತಿಯ ಜನ್ಮ ಲಗ್ನಕ್ಕೆ ಈ 4 ಮನೆಗಳು ಯಾವ ಯಾವ ಭಾವಗಳಾಗಿ ಬರುತ್ತವೆ ಎಂದು ನೋಡಿ ನಡೆಯುವ ಫಲಗಳನ್ನು ನಿರ್ಧರಿಸಬೇಕು. ಈ ರೀತಿ ಅವನ ಬಾಳಲ್ಲಿ 3 ದಶಾ ಕಾಲಗಳಲ್ಲಿ 12 ಭಾವಗಳ ಫಲಗಳನ್ನು ಅನುಭವಿಸುವ ಸ್ಥಿತಿ ಉಂಟಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋವನ್ನು ಮತ್ತು ನೋಡಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಇದು ದಶಾಭುಕ್ತಿ ಫಲಗಳನ್ನು ತಿಳಿದುಕೊಳ್ಳುವುದರಲ್ಲಿ ಬಹಳ ಪ್ರಾಮುಖ್ಯವಾದ ಸೂಕ್ಷ್ಮವಾಗಿರುತ್ತದೆ. ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಒತ್ತಿ ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಈ ಲಿಂಕನ್ನು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿ. ಎಲ್ಲರಿಗೂ ಉಪಯೋಗವಾಗಲಿ, ಎಲ್ಲರಿಗೂ ಶುಭವಾಗಲಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.